ಸಿದ್ದರಾಮಯ್ಯನವರೇ, ಆಗಸ್ಟ್ 15 2.5 ವರ್ಷದ ಹಿಂದೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಎದುರುಗಡೆ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರವನ್ನು ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸ್ತವೆ ಅಂತೇಳಿ ಮೌಖಿಕ ಆದೇಶ ಕೊಟ್ಟಿರುವಂತಹ ಮಾತುಗಳನ್ನು ಕೇಳಿದಿರಿ, ನೀವೇ ಕೇಳಿದಿರಿ. ಆಗಸ್ಟ್ 15 ಬರ್ತಾ ಇದೆ, 2.5 ವರ್ಷ. ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಇದು ಜಯಂತ್ಯೋತ್ಸವ ನಡೀತಾ ಇದೆ. ಅದನ್ನ ತಾಲೂಕು ಮಟ್ಟಕ್ಕೂ ಕೂಡ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಮಾಡೋಣ. ತಾಲೂಕು ಮಟ್ಟದಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡಲಿಕ್ಕೆ ಆದೇಶ ಮಾಡೋಣ. ಮೂರನೇದು, ಸರ್ಕಾರಿ ಕಚೇರಿಗಳಲ್ಲಿ, ಕಾಲೇಜುಗಳಲ್ಲಿ ಅವ್ರ ಫೋಟೋ ಇಡಬೇಕು ಅಂತಕ್ಕಂಥದ್ದು ಇನ್ನೊಂದು ಡಿಮ್ಯಾಂಡ್ ಇದೆ. ಅದಕ್ಕೂ ಆದೇಶ ಮಾಡ್ತಕ್ಕಂಥ ಕೆಲಸವನ್ನು ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಇದು ಜಯಂತ್ಯೋತ್ಸವ ನಡೀತಾ ಇದೆ. ಅದನ್ನ ತಾಲೂಕು ಮಟ್ಟಕ್ಕೂ ಕೂಡ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಮಾಡೋಣ. ತಾಲೂಕು ಮಟ್ಟದಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡಲಿಕ್ಕೆ ಆದೇಶ ಮಾಡೋಣ. ಮೂರನೇದು, ಸರ್ಕಾರಿ ಕಚೇರಿಗಳಲ್ಲಿ, ಕಾಲೇಜುಗಳಲ್ಲಿ ಅವ್ರ ಫೋಟೋ ಇಡಬೇಕು ಅಂತಕ್ಕಂಥದ್ದು ಇನ್ನೊಂದು ಡಿಮ್ಯಾಂಡ್ ಇದೆ. ಅದಕ್ಕೂ ಆದೇಶ ಮಾಡ್ತಕ್ಕಂಥ ಕೆಲಸವನ್ನು ಕಳೆದ ವರ್ಷ ನೀವು ಹೇಳಿದ್ರಿ BBMPನಲ್ಲಿ ಬಲಿದಾನ ದಿವಸ ಆಚರಣೆ ಮಾಡಬೇಕು ಅಂತ ಹೇಳಿದ್ರಿ. BBMP ಅವರು ನಿಮ್ಮ ಮಾತಿಗೆ, ನಿಮ್ಮ ಆದೇಶಕ್ಕೆ ಯಾವುದೇ ಬೆಲೆ ಕೊಡಲಿಲ್ಲ, ನಡೆಸಲಿಲ್ಲ. ಆಗಸ್ಟ್ 15 ಕೆಲವೇ ದಿನಗಳಿದ್ದಾವೆ. ಈಗಲಾದರೂ ಸಿದ್ದರಾಮಯ್ಯನವರೇ, ಈಗಲಾದರೂ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯನ್ನು ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಆಚರಿಸುವಂತೆ ಆದೇಶ ಮಾಡಿ, ಸರ್ಕಾರಿ ಆದೇಶ ಮಾಡಿ. ಎಲ್ಲ ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಅಳವಡಿಸುವಂಥ ಸರ್ಕಾರಿ ಆದೇಶ ಮಾಡಿ. ನೂರಾರು ಅರ್ಜಿಗಳನ್ನು ಕೊಟ್ಟಿದ್ದೇವೆ, ನೂರಾರು ಅರ್ಜಿನ ಜನಸ್ಪಂದನದಲ್ಲಿ ಕೊಟ್ಟಿದ್ದೇವೆ. ಸ್ವತಃ ನೀವೇ ಹೇಳಿದ್ದೀರಿ. ಗುಂಡ್ಲುಪೇಟೆ ಬೈ ಎಲೆಕ್ಷನಲ್ಲಿ ಅಭಿನಂದನಾ ಸಮಾರಂಭದಲ್ಲಿ ಯಾರೂ ಕೇಳದೆ ಬಸವಣ್ಣನವರ ಭಾವಚಿತ್ರವನ್ನು ಸರ್ಕಾರಿ ಇಲಾಖೆಗಳಲ್ಲಿ ಹಾಕಬೇಕು ಅಂತೇಳಿ ಮೌಖಿಕ ಆದೇಶ ಕೊಟ್ಟು 3 ದಿವಸಕ್ಕೆ ಅಧಿಕೃತ ಆದೇಶ ಆಗುತ್ತೆ. ಎಲ್ಲ ಇಲಾಖೆಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಅಳವಡಿಸಲಾಗುತ್ತೆ. ಆದರೆ ಸಂಗೊಳ್ಳಿ ರಾಯಣ್ಣನಂತಹ ದೇಶಭಕ್ತ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ರೆ ಆಗಸ್ಟ್ 15, ಸಂಗೊಳ್ಳಿ ರಾಯಣ್ಣ ಜೀವ ಕಳ್ಕೊಂಡ್ರೆ ಬಲಿದಾನ ದಿವಸ ಗಣರಾಜ್ಯೋತ್ಸವ. ಇಂತಹ ಒಬ್ಬ ವೀರನ ಬಗ್ಗೆ ಒಂದು ಭಾವಚಿತ್ರವನ್ನು ಅಳವಡಿಸೋದಕ್ಕೆ ಇಷ್ಟೆಲ್ಲ ಗೋಗರಿಬೇಕಾ ನಾವು? ಬಸವರಾಜ ಬೊಮ್ಮಾಯಿ ಅವರ ಅಧಿಕಾರದ ಅವಧಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿ ಮತ್ತು ಬಲಿದಾನ ದಿವಸವನ್ನು ಸರ್ಕಾರಿ ಆಚರಣೆ ಮಾಡಬೇಕು ಅಂತೇಳಿ ಜಿಲ್ಲಾ ಮಟ್ಟದ್ದು ಮತ್ತು ರಾಜ್ಯ ಮಟ್ಟದ್ದು ಮಾಡಿದ್ದಾರೆ ಸ್ವಾಮಿ. ಅದನ್ನು ಸ್ವಲ್ಪ ಮುಂದುವರಿಸಿ ಅದೇ ಆದೇಶಕ್ಕೆ ಒಂದು ವಿಚಾರವನ್ನು ಆ್ಯಡ್ ಮಾಡಿ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲೂ ಸಹ ಸಂಗೊಳ್ಳಿ ರಾಯಣ್ಣನ ಜಯಂತಿ ಆಚರಣೆ ಮಾಡಿ ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿ. ಇದನ್ನೇ ನಿಮ್ಮನ್ನು ಕೇಳ್ತಾ ಇರುವಂಥದ್ದು, ನಿಮ್ಮನ್ನು ಬೇರೆ ಏನೂ ಕೇಳ್ತಾ ಇಲ್ಲ. ಸಂಗೊಳ್ಳಿ ರಾಯಣ್ಣ ದೇಶಭಕ್ತ ರೀ, ಸಂಗೊಳ್ಳಿ ರಾಯಣ್ಣ ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಇದೇ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗಳನ್ನು ಉದ್ಘಾಟನೆ ಮಾಡಬೇಕಾದ್ರೆ ಕಳೆದ 1 ವರ್ಷದ ಹಿಂದೆ ಅಲ್ಲಲ್ಲಿ ಉದ್ಘಾಟನೆ ಮಾಡಬೇಕಾದ್ರೆ ಸಂಗೊಳ್ಳಿ ರಾಯಣ್ಣನ ಹಾಡಿ ಹೊಗಳಿದ್ರಿ. ಅದೇ ಸಂಗೊಳ್ಳಿ ರಾಯಣ್ಣನಿಗೆ ಒಂದು ಆದೇಶ ಮಾಡಲಿಕ್ಕೆ ಹಿಂದೆ ಮುಂದೆ ಯಾಕೆ ನೋಡ್ತಾ ಇದ್ದೀರಿ? ಈ ಸಮುದಾಯದಲ್ಲಿ ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ಹುಟ್ಟಿರುವಂತಹ 14 ಜನ ಶಾಸಕರು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು, 2 MLCಗಳು, ಇವರು ಯಾರಿಗೂ ಸಹ ಅಷ್ಟು ಮನವಿ ಮಾಡಿಕೊಂಡ್ರು ಸಹ ಹೌದು ನಾವು ಈ ಥರ ಇದ್ದೀವಿ, ನಾವು MLAಗಳಾಗಿದ್ದೀವಿ, ನಾವು ಮಿನಿಸ್ಟರ್ ಆಗಿದ್ದೀವಿ, ಇದೊಂದು ಆದೇಶ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಇದನ್ನು ಆದೇಶ ಮಾಡಬೇಕು ಅನ್ನಿಸ್ತಾ ಇಲ್ವಾ? ಎಷ್ಟು ಮನವಿಗಳನ್ನು ಕೊಟ್ಟಿರುವಂಥದ್ದು. ಸಂಗೊಳ್ಳಿ ರಾಯಣ್ಣ ಅಂದರೆ ಯಾರ್ರೀ? ಈ ದೇಶಕ್ಕೋಸ್ಕರ ಸ್ವತಂತ್ರ ಸಂಗ್ರಾಮಕ್ಕಿಂತ ಮುಂಚಿತವಾಗಿ ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಬ್ರಿಟಿಷರಿಗೆ ಸೋಲನ್ನು ಉಣಿಸಿದಂತಹ ಏಕೈಕ ವೀರ ಅಲ್ವೇನ್ರಿ? ಕನ್ನಡಿಗರ ಶಕ್ತಿ ಅಲ್ವೇನ್ರಿ? ಇಂತಹ ವ್ಯಕ್ತಿಯ ಬಗ್ಗೆ 200 ವರ್ಷಗಳು ಕತ್ತಲಲ್ಲಿಟ್ಟಿದ್ದಂಥವರು. ಯಾವ ಸರ್ಕಾರವೂ ಸಹ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಜನರಿಗೆ ತಿಳಿಸುವಂತಹ ಕೆಲಸ ಮಾಡಿಲ್ಲ. ಅದನ್ನು ಮಾಡಿದಂಥವರು ನಾವು. ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಇದ್ದಿದ್ದು ಕರ್ನಾಟಕದಲ್ಲಿ 4 ಮೂರ್ತಿ. ಇವತ್ತು ಗ್ರಾಮ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇದಾವೆ ಅಂತಂದರೆ ಸಂಗೊಳ್ಳಿ ರಾಯಣ್ಣನ ಮುಂದೆ ಕಂಕಣ ಕಟ್ಟಿ ಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಮೂರ್ತಿಗಳನ್ನು ಮಾಡಿಸಿ ಅದನ್ನು ಪ್ರಚಾರ ಮಾಡಿದಂಥವ್ರು ನಾವು ರೀ.
ಇಂತಹ ಕೆಲಸಗಳು ಸರ್ಕಾರ ಮಾಡಬೇಕಾಗಿತ್ತು. ಈ ಸರ್ಕಾರಗಳು ಸಂಗೊಳ್ಳಿ ರಾಯಣ್ಣನನ್ನು ಬಚ್ಚಿಟ್ರು, ಈ ಹಿಂದೂ ಹೋರಾಟಗಾರರು ಅಂತ ಹೇಳಿದ್ರು ಬಚ್ಚಿಟ್ರು, ದೇಶ ಪ್ರೇಮಿಗಳು ಬಚ್ಚಿಟ್ರು. ಆದರೂ ಸಹ ಈ ದೇಶ ಕಂಡಂತಹ ಸ್ವತಂತ್ರ ಹೋರಾಟಗಾರನ ಕತ್ತಲಲ್ಲಿ ಇಟ್ಟಿರುವಂತಹ ಸರ್ಕಾರಗಳು ಈಗ ಅದರ 10-12 ವರ್ಷಗಳಿಂದ ಬೆಳಕಿಗೆ ಬಂದಿರುವಂಥದ್ದು. ಈಗಲೂ ಸಹ ಆ ವ್ಯಕ್ತಿಗೆ ಗೌರವ ಸಲ್ಲಿಸುವಂತಹ ಕೆಲಸ ಸರ್ಕಾರಗಳು ಮಾಡ್ತಾ ಇಲ್ಲ ಅಂತಂದರೆ, ಆ ಟೈಮ್ನಲ್ಲಿ ಬರ್ತಾರೆ, ಭಾಷಣ ಮಾಡ್ತಾರೆ, ಹಾರ ಹಾಕ್ತಾರೆ, ಜೈ ಅಂತಾರೆ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ಆಗಸ್ಟ್ 15 ಅಂತಾರೆ, ಬಲಿದಾನ ಆಗಿದ್ದು 26 ಅಂತಾರೆ, ಎಲ್ಲವೂ ಒಪ್ಕೊಳ್ತಾರೆ. ಆ ಮನವಿಯನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ, ಕಸದ ಬುಟ್ಟಿಗೆ ಹಾಕ್ತಾರೆ. ಖಂಡಿತವಾಗಲೂ ಸಿದ್ದರಾಮಯ್ಯನವರೇ, ಈ ಆಗಸ್ಟ್ 15ಕ್ಕೆ ನೀವು ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರವನ್ನು ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸುವಂತಹ ಸರ್ಕಾರಿ ಆದೇಶವನ್ನು ಹೊರಡಿಸಬೇಕು. ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿ ಆಚರಣೆ ಮಾಡಬೇಕು ಅಂತೇಳಿ ಆದೇಶ ಮಾಡಬೇಕು. 2.5 ವರ್ಷ ಆಗೇ ಹೋಯಿತು. ಬೇರೆ ಮುಖ್ಯಮಂತ್ರಿಗಳು ಸಂಗೊಳ್ಳಿ ರಾಯಣ್ಣ ಜಯಂತಿ ಮಾಡ್ತಾರೆ, ಕನಕದಾಸರ ಜಯಂತಿ ಆದೇಶ ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ಹುಟ್ಟಿರುವಂತಹ ನೀವು ಯಾತಕ್ಕೋಸ್ಕರ ಮಾಡ್ತಾ ಇಲ್ಲ? ಏನೂ ಕೇಳ್ತಾ ಇಲ್ಲ ನಿಮಗೆ. ಇದೇ ಪ್ರಹ್ಲಾದ್ ಜೋಶಿ ಅವ್ರ ಮುಂದೆ ಪಾರ್ಲಿಮೆಂಟ್ ಮುಂದೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಇಡಬೇಕು ಅಂತೇಳಿ ನಾವು ಮನವಿ ಕೊಟ್ಟಿದ್ದೀವಿ. ಒಂದು ರೈಲಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರಿಡಬೇಕು ಅಂತ ಮನವಿ ಸೋಮಣ್ಣವ್ರಿಗೆ ಕೊಟ್ಟಿದ್ದೀವಿ. ಅವರು ಸ್ಪಂದಿಸಿದ್ದಾರೆ. ನೀವು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಿಮ್ಮ ಕೈಯಲ್ಲಿರುವಂಥ ಒಂದೇ ಒಂದು ಫೋನ್ ಕಾಲಲ್ಲಿ ಈ ಕೆಲಸ ಆಗುತ್ತೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಒಂದು ಫೋನ್ ಮಾಡಿ ಇದನ್ನು ಆದೇಶ ಮಾಡಿ ಅಂತಂದರೆ ಯಾತಕ್ಕಾಗೋದಿಲ್ಲ? ಹಿಂದೆ ನಿಮಗೆ 2017ರಲ್ಲಿ ನಾವು ಬಂದು ಕೊಟ್ಟಾಗ ಇದು ಆಗೋದಿಲ್ಲ ಅಂತ ಹೇಳ್ದಂಥವ್ರು ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ರಲ್ಲ. ಇದೇ ನಂದಗಡದಲ್ಲಿ ಪ್ರಾಧಿಕಾರ ರಚನೆ ಆಗ್ತಾ ಇದೆ, ಪ್ರತಿಷ್ಠಾನ ರಚನೆಯಾಗಿ ಪ್ರಾಧಿಕಾರ ರಚನೆ ಆಗ್ತಾ ಇದೆ. 150 ಅಡಿ ಮೂರ್ತಿ ನಂದಗಡದಲ್ಲಿ ನಿಲ್ಲಬೇಕು ಅಂತೇಳಿ ನಿಮಗೆ ಮನವಿ ಮಾಡ್ಕೊಂಡಿದ್ವಿ. ಕೊನೆಗೆ 30 ಅಡಿ ಮೂರ್ತಿ ಸಾಕು ಅಂತಂದ್ರಿ. ಕೃಷ್ಣಾದಲ್ಲಿ ನಡೆದಂತಹ ಸಭೆಯಲ್ಲಿ 150 ಅಡಿ ಮೂರ್ತಿ ಆಗಬೇಕು. ಸರ್ದಾರ್ ವಲ್ಲಭಾಯ್ ಪಟೇಲ್ ಮೂರ್ತಿ ಮೊದಲನೇದಾಗುತ್ತೆ, 2ನೇ ಮೂರ್ತಿ ಸಂಗೊಳ್ಳಿ ರಾಯಣ್ಣಂದು ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿಯನ್ನು ಕೊಟ್ಟಿದ್ವಿ. ಅಲ್ಲಿರುವಂತಹ ನಮ್ಮವರೇ 150 ಅಡಿ ಮೂರ್ತಿ ಯಾಕೆ, 33 ಅಡಿ ಸಾಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಓಲೈಸಿ ಕರ್ಕೊಂಬಂದಿರೋದು ಇದೆ. ಏನೆಲ್ಲ ಮಾಡಿದ್ರು ಸಂಗೊಳ್ಳಿ ರಾಯಣ್ಣನ ವಿಚಾರದಲ್ಲಿ ಏನೇನಾಯಿತು, ಪ್ರಾಧಿಕಾರದಲ್ಲಿ ಏನಾಯಿತು, ಏನೇನು ಆಗಬೇಕು, ರಾಕ್ ಗಾರ್ಡನ್ ವಿಚಾರದಲ್ಲಿ ಏನಾಯಿತು, ಅದಕ್ಕೆ ಮುಂಚಿತವಾಗಿ ಏನಾಯಿತು, ಎಲ್ಲವೂ ಸಹ ಸಾಕ್ಷಿಯಾಗಿದ್ದೀವಿ. ಎಲ್ಲದಕ್ಕೂ ನಾವು ಸಾಕ್ಷಿಯಾಗಿದ್ದೀವಿ. ಯಾಕಂದರೆ ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕು. ನಮ್ಮ ಸಮುದಾಯದ ಇತಿಹಾಸ ಪುರುಷರ ಮಾರ್ಕೆಟಿಂಗ್ ನಾವು ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಿ. ಬಹಳ ಬೇಸರದ ಸಂಗತಿ. ನೀವೇ ಮಾತನಾಡಿರುವಂತಹ ವಿಡಿಯೋವನ್ನು ಪ್ಲೇ ಮಾಡಿದ್ವಿ. ದಯಮಾಡಿ ಸಂಗೊಳ್ಳಿ ರಾಯಣ್ಣನವರ ಜಯಂತಿಯ ದಿವಸ 15ನೇ ತಾರೀಕು ನೀವು ಸರ್ಕಾರಿ ಆದೇಶ ಮಾಡ್ತೀರಿ ಅಂತೇಳಿ ನಂಬ್ಕೊಂಡಿದ್ದೀವಿ. ಸರ್ಕಾರಿ ಆದೇಶ ಮಾಡಬೇಕು. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಭಾವಚಿತ್ರವನ್ನು ಅಳವಡಿಸಬೇಕು. ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿ ಮತ್ತು ಬಲಿದಾನ ದಿವಸ ಆಚರಣೆ ಆಗಬೇಕು. ಶ್ರೀ ಕನಕ ಟಿವಿ ಯಾವತ್ತಿಗೂ ಸಹ ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡುತ್ತೆ. ಯಾರಿಗೂ ಓಲೈಸೋದಿಲ್ಲ, ಯಾರಿಗೂ ಸಲಾಮ್ ಹೊಡೆಯೋದಿಲ್ಲ. ನ್ಯಾಯ ಅಂದರೆ ನ್ಯಾಯ ಬಿಟ್ಟು ಯಾವತ್ತೂ ಹೋಗೋದಿಲ್ಲ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.